ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಮತ್ತು ಈ ವಿಡಿಯೋ ಮೂಲಕ ನಾವು ಐಕ್ಯೂ ನಿಯೋ 10 ಮೊಬೈಲ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ. ಇದರ ಅನ್ಬಾಕ್ಸಿಂಗ್ ಮತ್ತು ಇದರ ಫೀಚರ್ಸ್ ಮತ್ತು ಇದರಲ್ಲಿ ಏನೇನಿದೆ, ಏನೇನು ಅಪ್ಡೇಟ್ ಮಾಡಿದ್ದಾರೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಬನ್ನಿ. ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ಹಾಕುವ ವಿಡಿಯೋಗಳು ನಿಮಗೆ ಸಿಗಬೇಕಾದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಒತ್ತಿ. ಈ ಬಾಕ್ಸನ್ನು ಅನ್ಬಾಕ್ಸ್ ಮಾಡಿದಾಗ ನಮಗೆ ಸಿಗುವಂಥ ವಸ್ತುಗಳು ಒಂದು ಮೊಬೈಲು, ಒಂದು USB Type-C ಕೇಬಲ್ಲು ಮತ್ತು 80 ವ್ಯಾಟ್ ಸೂಪರ್ ವರ್ಕ್ ಚಾರ್ಜರ್, ಒಂದು ಬ್ಯಾಕ್ ಕವರು ಮತ್ತು ಅದಲ್ಲದೆ ಒಂದು ಯೂಸರ್ ಮ್ಯಾನ್ಯುವಲ್ ಗೈಡು ಮತ್ತು ಅದರ ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಟೂಲ್ ಸಿಗುವಂಥದ್ದು. ಈ ಮೊಬೈಲ್ನ ವಿಶೇಷತೆ ಮತ್ತು ಇದರ ವಿನ್ಯಾಸವನ್ನು ತಿಳಿದುಕೊಳ್ಳೋಣ ಬನ್ನಿ. ಐಕ್ಯೂ ನಿಯೋ 10ರಲ್ಲಿ ಯಾವ ಟೈಪ್ ಆಫ್ ಡಿಸ್ಪ್ಲೇ ಯೂಸ್ ಮಾಡಿದ್ದಾರೆ, ಯಾವುದು ಅಂತ ಡಿಸ್ಪ್ಲೇನ ನೋಡೋಣ ಬನ್ನಿ. ಇದರಲ್ಲಿ LED ಡಿಸ್ಪ್ಲೇ ಟೈಪ್ ಯೂಸ್ ಮಾಡಿರುವಂಥದ್ದು. ಈ ಡಿಸ್ಪ್ಲೇಯಲ್ಲಿ ಒಂದು ಸ್ಮಾಲ್ ಪಂಚ್ ಹೋಲ್ ಇರುವಂಥದ್ದನ್ನ ನಾವು ಕಾಣಬಹುದು ಮತ್ತು ಬೆಜಲ್ ಅಷ್ಟೇ ತುಂಬ ಕಡಿಮೆ ಇರುವಂಥದ್ದನ್ನ ನಾವು ಇಲ್ಲಿ ಕಾಣಬಹುದು. ಈ ಮೊಬೈಲ್ನ ಡಿಸ್ಪ್ಲೇ ಸೈಜ್ ಬಂದು 6.78 ಇಂಚಸ್ ಇರುವಂಥದ್ದು ಮತ್ತು ಈ ಡಿಸ್ಪ್ಲೇ ರೆಸಲ್ಯೂಷನ್ನು ಒಂದು 2800 ಇಂಟು 1260 ಪಿಕ್ಸಲ್ ರೆಸಲ್ಯೂಷನ್ ಹೊಂದಿರುವಂಥದ್ದು. ಈ ಪಿಕ್ಸಲ್ ಜಾಸ್ತಿ ಆದಷ್ಟು ಕ್ಲಾರಿಟಿ ಆಫ್ ದ ಪಿಕ್ಚರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಈ ಮೊಬೈಲ್ನಲ್ಲಿ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಈ ಮೊಬೈಲ್ ಬಂದು HDRಗೆ ಸಪೋರ್ಟ್ ಮಾಡುತ್ತೆ ಅಂತಂದರೆ ಹೌದು, ಇದು HDRಗೆ ಸಪೋರ್ಟ್ ಮಾಡುತ್ತೆ. HDR ಅಂತಂದರೆ ಹೈ ಡೆಫಿನೇಷನ್ ರೆಸಲ್ಯೂಷನ್ ಅಂತ. ಇದು ಬಂದು 10 ಬಿಟ್ ಕಲರ್ ಆಗಿ 10 ಬಿಟ್ ಸಪೋರ್ಟ್ ಮಾಡುತ್ತೆ ಮತ್ತು 1 ಬಿಲಿಯನ್ ಕಲರ್ಸ್ ಸಪೋರ್ಟ್ ಮಾಡುತ್ತೆ. ಸೊ ದಟ್ ಇದು ಏನಪ್ಪ ಅಂತಂದರೆ ಹೈ ಡೆಫಿನೇಷನ್ ರೆಸಲ್ಯೂಷನ್ನು ಸಪೋರ್ಟ್ ಮಾಡುವಂಥದ್ದು. ಇದರ ಪಿಕ್ಸೆಲ್ ಡೆನ್ಸಿಟಿ ಬಂದ್ಬಿಟ್ಟು 453 ppi ಇರುವಂಥದ್ದು. ಈ ಮೊಬೈಲ್ನ ಪೀಕ್ ಬ್ರೈಟ್ನೆಸ್ ಬಂದು 4500 ನಿಟ್ಸ್ ಇರುವಂಥದ್ದು. ಈ ಮೊಬೈಲ್ನ ಬಿಸಿಲಿಗೆ ಹೋದರೂ ಸಹ ನಾವು ಯಾವುದೇ ತೊಂದರೆ ಆಗದಂಗೆ ನಾವು ಉಪಯೋಗಿಸ್ಬೋದು. ಈ ಮೊಬೈಲ್ ರಿಫ್ರೆಶ್ ರೇಟ್ ಬಂದದ್ದು ಅಂದರೆ ಡಿಸ್ಪ್ಲೇ ರಿಫ್ರೆಶ್ ರೇಟ್ ಬಂದು 144 Hz ಇರುವಂಥದ್ದು. ಇನ್ನು ಡಿಸ್ಪ್ಲೇ ಪ್ರೊಡಕ್ಷನ್ ಬಗ್ಗೆ ಹೇಳ್ಬೇಕಂತಂದರೆ ಕ್ವಾಡ್ ಕವರ್ಡ್ ಫುಲ್ HD ಪ್ಲಸ್ ಡಿಸ್ಪ್ಲೇ ಯೂಸ್ ಮಾಡಿರುವಂಥದ್ದು. ಈ ಮೊಬೈಲ್ನ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ 6400 mAh ಬ್ಯಾಟ್ರಿ ಕೊಟ್ಟಿರುವಂಥದ್ದು ಮತ್ತು 80 ವ್ಯಾಟ್ ಸೂಪರ್ ವೋಕ್ ಚಾರ್ಜರ್ ಕೊಟ್ಟಿರುವಂಥದ್ದು. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇದೊಂದು ಕಾಂಪ್ಯಾಕ್ಟ್ ಆಗಿದ್ದರೂ ತುಂಬ ಕೆಪಾಸಿಟಿ ಹೊಂದಿರುವಂಥ ಬ್ಯಾಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು OS ಅಥವಾ ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಫನ್ ಟಚ್ OS 15 ಯೂಸ್ ಮಾಡಿರುವಂಥದ್ದು. ಈ OS ಯಾವುದು ಮುಖಾಂತರ ಆಗಿರೋದು ಅಂತಂದರೆ ಆ್ಯಂಡ್ರಾಯ್ಡ್ 15ನ ಉಪಯೋಗಿಸ್ಕೊಂಡೆ ಈ OSನ ಮಾಡಿರುವಂಥದ್ದು. ಇದು ಐಕ್ಯೂ ಅವ್ರದ್ದು OS. ಇದು ಕ್ಲೀನ್ OS ಅಂತಲೇ ಹೇಳ್ಬೋದು. ಇನ್ನು ಸಾಫ್ಟ್ವೇರ್ ಸಪೋರ್ಟ್ ಬಗ್ಗೆ ಹೇಳ್ಬೇಕಂತಂದರೆ ಐಕ್ಯೂ ಅವರು OS ಅಪ್ಡೇಟ್ಸ್ ಬಂದು 3 ಇಯರ್ಸ್ ಕೊಡ್ತಾ ಇರುವಂಥದ್ದು ಮತ್ತು ಸೆಕ್ಯೂರಿಟಿ ಪ್ಯಾಚಸ್ ಬಂದು 4 ಇಯರ್ಸ್ ಕೊಡ್ತಾ ಇರುವಂಥದ್ದು. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಇಷ್ಟು ಬೆಲೆಗೆ ಇಷ್ಟು ಅಪ್ಡೇಟ್ ಕೊಡ್ತಾ ಇರುವಂಥದ್ದು. ಈ ಮೊಬೈಲ್ನ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂತಂದರೆ ಅಥವಾ ಯಾವ ಚಿಪ್ಸೆಟ್ ಯೂಸ್ ಮಾಡ್ತಾರೆ ಅದು ಅಂತಂದು ತಿಳ್ಕೊಳ್ಬೇಕಾದ್ರೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಯೂಸ್ ಮಾಡಿರುವಂಥದ್ದು. ಇದು ಪವರ್ಫುಲ್ ಪ್ರೊಸೆಸರ್ ಅಂತ ಹೇಳ್ಬೋದು. ಇದು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಹೇಳ್ಬೋದು. ಈ ಮೊಬೈಲ್ನ CPU ಬಂದು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಬಂದು ಅಕ್ಟಾ ಕೋರ್ ಯೂಸ್ ಮಾಡಿರುವಂಥದ್ದು. ಇದರ ಸ್ಪೀಡ್ ಬಂದು 3 GHz ಇರುವಂಥದ್ದು. ಈ ಮೊಬೈಲ್ನ ಚಿಪ್ಸೆಟ್ನ ಫ್ಯಾಬ್ರಿಕೇಷನ್ ಬಂದು 4nm ಇರುವಂಥದ್ದು. ಈ ಮೊಬೈಲ್ನ ಅಂತಿತ್ತು ಸ್ಕೋರ್ ಚೆಕ್ ಮಾಡಿದ್ರೆ ಇದರಲ್ಲಿ ಅಥವಾ ಪರ್ಫಾರ್ಮೆನ್ಸ್ ಬಂದು ಎಷ್ಟಿದೆಯಪ್ಪ ಅಂತಂದರೆ 1.7 ಮಿಲಿಯನ್ ಸ್ಕೋರ್ ಕೊಡುವಂಥದ್ದು ಈ ಮೊಬೈಲ್ನ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಇನ್ನು ಈ ಮೊಬೈಲ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತಾಡಬೇಕಂತಂದರೆ ಇದು 2 ವೇರಿಯಂಟಲ್ಲಿ ನಮಗೆ ಸಿಗ್ತಾ ಇರುವಂಥದ್ದು. 8 GB ಮತ್ತು 12 GB ರ್ಯಾಮ್ ಟೈಪಲ್ಲಿ ಸಿಗ್ತಾ ಇರುವಂಥದ್ದು. ಇಲ್ಲಿ ಈ ಮೊಬೈಲ್ನಲ್ಲಿ ರ್ಯಾಮ್ ಬೂಸ್ಟಿಂಗ್ ಫೆಸಿಲಿಟಿ ಆಲ್ಸೋ ಸಿಗುವಂಥದ್ದು. ರ್ಯಾಮ್ ಬೂಸ್ಟಿಂಗ್ ಏನಪ್ಪ ಅಂತಂದರೆ ಇದು ಎಕ್ಸಾಂಪಲ್ಲು 8 GB ರ್ಯಾಮು ನಮಗೆ ಸಾಕಾಗಲ್ಲ ಅಂದ್ಕೊಳ್ಳಿ. ಆವಾಗ ಇದೇನು ಮಾಡುತ್ತೆ ಅಂತಂದರೆ ಇಂಟರ್ನಲ್ ಮೆಮೊರಿನ 8 GBನ ರ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಳುತ್ತೆ. ಫಾರ್ ಎಕ್ಸಾಂಪಲ್ಲು 8 GB ರ್ಯಾಮ್ ಇರುವಂಥದ್ದು ಪ್ಲಸ್ 8 GB ಆಗಿ ಟೋಟಲ್ ನಮಗೆ 16 GB ರ್ಯಾಮ್ ಸಿಗುತ್ತೆ. ಆ ಥರ ಬೂಸ್ಟಿಂಗ್ ಫೆಸಿಲಿಟಿ ಆಲ್ಸೋ ಇದರಲ್ಲಿ ಕೊಟ್ಟಿರುವಂಥದ್ದನ್ನ ನಾವು ಈ ಮೊಬೈಲ್ನೆಲ್ಲ ಒಂದು ವಿಶಿಷ್ಟತೆ ಅಂತ ಹೇಳ್ಬೋದು. ಈ ಮೊಬೈಲ್ನ ಇನ್ನೊಂದು ವಿಶಿಷ್ಟತೆ ಏನಪ್ಪ ಅಂತಂದರೆ ಈ ಮೊಬೈಲ್ನಲ್ಲಿ ರ್ಯಾಮ್ ಟೈಪ್ ಬಂದು LPDDR5X ಇರುವಂಥದ್ದು ಕೊಟ್ಟಿರುವಂಥದ್ದು. ಮತ್ತು ಬೇರೆ ಮೊಬೈಲ್ಗೆ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಮೊಬೈಲ್ಗಳಲ್ಲಿ LPDDR4X ಕೊಟ್ಟಿರುತ್ತಾರೆ. ಇದೊಂದು ವಿಶಿಷ್ಟತೆ ಅಂತ ಈ ಮೊಬೈಲ್ನ ಹೇಳ್ಬೋದು. ಮೊಬೈಲ್ನ ಸ್ಟೋರೇಜ್ ಟೈಪ್ ಬಂದು UFS 3.1 ಕೊಟ್ಟಿರುವಂಥದ್ದು. ಇದು ಬೇರೆ ಮೊಬೈಲ್ ಕಂಪೇರ್ ಮಾಡಿಕೊಂಡ್ರೆ ಇದರಲ್ಲಿ ಒಂದು ಸ್ವಲ್ಪ ಸ್ಟೋರೇಜ್
ಸ್ಪೀಡು ಜಾಸ್ತಿ ಇರುವಂಥದ್ದು. ಈ ಮೊಬೈಲ್ನಲ್ಲಿ ನಾವು ಯಾವುದೇ ರೀತಿಯಾದ SD ಕಾರ್ಡ್ನ ಯೂಸ್ ಮಾಡೋಕ್ಕಾಗಲ್ಲ ಮತ್ತು ನಾವು ಮೆಮೊರಿನ ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಎರಡೇ ಅಂದರೆ ಡ್ಯುಯಲ್ ಸಿಮ್ ಕೊಟ್ಟಿರುವಂಥದ್ದು. 2 ಡ್ಯುಯಲ್ ಸಿಮ್ನ ಯೂಸ್ ಮಾಡ್ಬೋದು. ನ್ಯಾನೋ ಟೈಪು ಸಿಮ್ ಬಂದು ನ್ಯಾನೋ ಟೈಪು ಇವೆರಡು ಮಾತ್ರ ಯೂಸ್ ಮಾಡ್ಬೋದು ಅಷ್ಟೇ. ಸಿಮ್ 1 ಸ್ಲಾಟು ಸಿಮ್ 2 ಸ್ಲಾಟ್ ಕೊಟ್ಟಿದ್ದಾರೆ. ಈ ಮೊಬೈಲ್ನ ಕ್ಯಾಮ್ರಾ ಬಗ್ಗೆ ಹೇಳ್ಬೇಕಂತಂದರೆ ರಿಯರ್ ಕ್ಯಾಮ್ರಾ ಅಥವಾ ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲಿ 50 MP ಮೆಗಾಪಿಕ್ಸಲ್ಲು ಸೋನಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಕ್ಯಾಮ್ರಾ ಕೊಟ್ಟಿರುವಂಥದ್ದು. ಅದು ಪೋರ್ಟ್ರೈಟ್ ಕ್ಯಾಮ್ರಾ. ಮತ್ತು ಇನ್ನೊಂದು ಕ್ಯಾಮ್ರಾ ಬಂದು 8 ಮೆಗಾಪಿಕ್ಸಲ್ಲು ಅಲ್ಟ್ರಾ ವೈಡ್ ಆ್ಯಂಗಲ್ ಕ್ಯಾಮ್ರಾ ಯೂಸ್ ಮಾಡಿರುವಂಥದ್ದು ಈ ಮೊಬೈಲ್ನ ಒಂದು ವಿಶಿಷ್ಟತೆ. ಈ ಮೊಬೈಲ್ನ ವಿಡಿಯೋ ರೆಕಾರ್ಡಿಂಗ್ ರೇಟ್ ಬಂದು ರಿಯರ್ ಕ್ಯಾಮ್ರಾದು 4K at 60 FPS ಅಲ್ಲಿ ರೆಕಾರ್ಡ್ ಮಾಡುತ್ತೆ. ಮೊಬೈಲ್ನ ಫ್ರಂಟಲ್ಲಿ 32 ಮೆಗಾಪಿಕ್ಸಲ್ ಕ್ಯಾಮ್ರಾ ಯೂಸ್ ಮಾಡಿರುವಂಥದ್ದು. ಇದು ಸೆಲ್ಫಿ ಕ್ಯಾಮ್ರಾ. ಇದನ್ನು ಫೇಸ್ ರೆಕಗ್ನೈಸ್ ಮಾಡೋಕ್ಕೋಸ್ಕರ ಯೂಸ್ ಮಾಡಿದ್ದಾರೆ. ಇದೊಂದು ವಿಶಿಷ್ಟತೆ ಅಂತ ಹೇಳ್ಬೋದು. 32 ಮೆಗಾಪಿಕ್ಸಲ್ ಇರುವಂಥದ್ದು ಈ ಫ್ರಂಟಲ್ಲಿ. ಫ್ರಂಟ್ ಕ್ಯಾಮ್ರಾ ವಿಡಿಯೋ ರೆಕಾರ್ಡಿಂಗ್ನ 4K 30 FPS ಅಲ್ಲಿ ರೆಕಾರ್ಡಿಂಗ್ ಮಾಡುತ್ತೆ. ಈ ಮೊಬೈಲ್ನ ನೆಟ್ವರ್ಕ್ ಬಗ್ಗೆ ಮಾಹಿತಿ ಹೇಳ್ಬೇಕಂತಂದರೆ ಇದು ಒಂದು ಡ್ಯುಯಲ್ ಸಿಮ್ ಸ್ಲಾಟು. ಇದರಲ್ಲಿ ನ್ಯಾನೋ ಸಿಮ್ ಯೂಸ್ ಮಾಡ್ಬೋದು. 2 ನ್ಯಾನೋ ಸಿಮ್ ಯೂಸ್ ಮಾಡ್ಬೋದು. ಯಾವುದೇ ರೀತಿಯಾದ SD ಕಾರ್ಡು ನಾವು ಯೂಸ್ ಮಾಡೋಕ್ಕಾಗಲ್ಲ. ಎಕ್ಸ್ಪೆಂಡಬಲ್ ಫೆಸಿಲಿಟಿ ಈ ಮೊಬೈಲ್ನ ಕೊಟ್ಟಿರುವುದಿಲ್ಲ. ಈ ಮೊಬೈಲು 5Gಗೆ ಸಪೋರ್ಟ್ ಮಾಡುತ್ತೆ. ಈ ಮೊಬೈಲ್ನ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕಂತಂದರೆ ಬ್ಲೂಟೂತ್ ವರ್ಷನ್ 5.4 ಕೊಟ್ಟಿರುವಂಥದ್ದು. ವೈಫೈ ಬಂದು 5.6 ಕೊಟ್ಟಿರುವಂಥದ್ದು. ಈ ಮೊಬೈಲಲ್ಲಿ ಯಾವುದೇ NFC ಫೆಸಿಲಿಟಿ ಕೊಟ್ಟಿಲ್ಲ. ಈ ಮೊಬೈಲ್ನಲ್ಲಿ GPS ಫೆಸಿಲಿಟಿ ಕೊಟ್ಟಿರುವಂಥದ್ದು. ಈ ಮೊಬೈಲ್ನ ಮಲ್ಟಿಮೀಡಿಯಾ ಬಗ್ಗೆ ಮಾತಾಡಬೇಕಂತಂದರೆ ಈ ಮೊಬೈಲ್ನಲ್ಲಿ ಡ್ಯುಯಲ್ ಸ್ಪೀಕರ್ ಕೊಟ್ಟಿರುವಂಥದ್ದು ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಡಾಲ್ಬಿ ಅಟ್ಮಾಸ್ಫಿಯರ್ ಇದು ಸಪೋರ್ಟ್ ಮಾಡಲ್ಲ. ಮತ್ತು ಇದರಲ್ಲಿ ಆಡಿಯೋ ಹೆಡ್ಫೋನ್ ಜಾಕ್ ಇಲ್ಲ. ಈ ಮೊಬೈಲ್ನಲ್ಲಿ ಯಾವುದೇ ರೀತಿಯಾದ FM ರೇಡಿಯೋ ಸಪೋರ್ಟ್ ಮಾಡಲ್ಲ. ಈ ಮೊಬೈಲ್ನಲ್ಲಿ IR ಬ್ಲಾಸ್ಟರ್ ಸಪೋರ್ಟ್ ಮಾಡುತ್ತೆ. IR ಬ್ಲಾಸ್ಟರ್ ಅಂತಂದರೆ ಫಾರ್ ಎಕ್ಸಾಂಪಲ್ಲು ನಾವು ಎಲೆಕ್ಟ್ರಾನಿಕ್ ಡಿವೈಸಸ್ನ ಅಥವಾ ಎಲೆಕ್ಟ್ರಾನಿಕ್ ಗೆಜೆಟ್ಸ್ನ ಈ ಮೊಬೈಲ್ ಮೂಲಕ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ನಾವು ಇದನ್ನು TV ರಿಮೋಟ್ ಥರ ಬೇಕಾದ್ರೆ ಯೂಸ್ ಮಾಡ್ಬೋದು. ಈ ಮೊಬೈಲ್ನ ಸೆನ್ಸರ್ ಬಗ್ಗೆ ಹೇಳ್ಬೇಕಂತಂದರೆ ಈ ಮೊಬೈಲ್ನಲ್ಲಿ ಇನ್ ಡಿಸ್ಪ್ಲೇ ಸೆನ್ಸರು ಕೊಟ್ಟಿರುವಂಥದ್ದು. ಆಪ್ಟಿಕಲ್ ಇನ್ ಡಿಸ್ಪ್ಲೇ ಸೆನ್ಸರು. ಈ ಮೊಬೈಲ್ನ ಡೈಮೆನ್ಷನ್ ಈ ರೀತಿದೆ ಮತ್ತು ಇದರ ತೂಕ ಬಂದು 196 ಗ್ರಾಮು ಮತ್ತು ಇದರ ಥಿಕ್ನೆಸ್ ಬಂದು 7.98 mm ಥಿಕ್ನೆಸ್ ಹೊಂದಿರುವಂಥದ್ದು. ಮತ್ತು ಇದು ಬಿಲ್ಡ್ ಮೆಟೀರಿಯಲ್ ಬಂದು ಪ್ಲಾಸ್ಟಿಕ್ ಫ್ರೇಮು ಮತ್ತು ಪ್ಲಾಸ್ಟಿಕ್ ಬಾಡಿ ಮತ್ತು IP ರೇಟಿಂಗ್ ಬಂದು IP65. ಹಾಗಂತ ಇದನ್ನು ನೀರೊಳಗಡೆ ಹಾಕೋಕ್ಕಾಗಲ್ಲ. ನೀರೊಳಗಡೆ ಹಾಕಿದ್ರೆ ಇದು ಮೊಬೈಲ್ ಹಾಳಾಗುತ್ತೆ. ಸ್ವಲ್ಪ ಮಾತ್ರ ನೀರು ಬಿದ್ದರೆ ಏನೂ ಆಗಲ್ಲ ಮೊಬೈಲ್. ಈ ಮೊಬೈಲ್ನ ಪ್ರೈಸ್ ಬಗ್ಗೆ ಹೇಳ್ಬೇಕಂತಂದರೆ ಪ್ರೈಸು ಡಿಪೆಂಡಿಂಗ್ ಅಪಾನ್ ದ ಸ್ಟೋರೇಜ್ ವ್ಯಾಲ್ಯೂಸ್ ಎಷ್ಟಿದೆ ಅಂತಂದರೆ ಫಾರ್ ಎಕ್ಸಾಂಪಲ್ಲು 8GB 128GB ಅಥವಾ 8GB 256GB ಅಥವಾ 12GB 256GB ಡಿಪೆಂಡಿಂಗ್ ಅಪಾನ್ ದ ಸ್ಟೋರೇಜ್ ಮೇಲೆ ಮೊಬೈಲ್ ಪ್ರೈಸು ವೇರಿ ಆಗುವಂಥದ್ದು. ಇವಾಗ ನಾನು ಬೇಸಿಕ್ದು ಪ್ರೈಸ್ ಕೊಡ್ತಾಯಿದ್ದೀನಿ. ಅದು 8GB 128GBದು ನಿಮಗೆ 26,999ಕ್ಕೆ ಸಿಗುವಂಥದ್ದು ಮತ್ತು ಬ್ಯಾಂಕ್ ಆಫರ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ 1-2 ಸಾವಿರ ರೂಪಾಯಿ ಕಡಿಮೆ ಆಗುವಂಥದ್ದು. ಈ ಮೊಬೈಲ್ ಬಗ್ಗೆ ನನ್ನ ಓವರಾಲ್ ರಿವ್ಯೂ ಹೇಳ್ಬೇಕಂತಂದರೆ ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬೇಕಂತಂದರೆ ಒಂದು ಪ್ರೊಸೆಸರ್ ಚೆನ್ನಾಗಿರುವಂಥದ್ದು. ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಯೂಸ್ ಮಾಡಿರುವಂಥದ್ದು ಮತ್ತು ಇನ್ನೊಂದು ಸ್ಟೋರೇಜ್ ಟೈಪ್ ಚೆನ್ನಾಗಿರುವಂಥದ್ದು. ಇದರಲ್ಲಿ LPDDR5X ಮತ್ತು UFS 3.1 ಕೊಟ್ಟಿರುವಂಥದ್ದು. ಇದೊಂದು ಒಳ್ಳೆಯ ವಿಷಯ. ಮತ್ತು AI ಫೀಚರ್ ಇರುವಂಥದ್ದು ಇದೊಂದು ಒಳ್ಳೆಯ ವಿಷಯ. ಮತ್ತು ಇದರ ನೆಗೆಟಿವ್ ಪಾಯಿಂಟ್ಸ್ ಬಗ್ಗೆ ಹೇಳ್ಬೇಕಂತಂದರೆ ಇದರಲ್ಲಿ ಯಾವುದೇ SD ಕಾರ್ಡ್ ನಾವು ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಮತ್ತು ಓನ್ಲಿ ಸಿಮ್ ಮಾತ್ರ ಯೂಸ್ ಮಾಡ್ಬೋದು. ಮತ್ತು ಯಾವುದೇ ರೀತಿಯಾದ FM ರೇಡಿಯೋ ಕೊಟ್ಟಿಲ್ಲ ಮತ್ತು NFC ಕೊಟ್ಟಿಲ್ಲ ಮತ್ತು ಕೆಲವು ಮತ್ತು ಇನ್ನು ಕ್ಯಾಮ್ರಾ ಇವೆಲ್ಲ ಆವ್ರೇಜ್ ಇರುವಂಥದ್ದು. ಇಷ್ಟು ನನ್ನ ರಿವ್ಯೂ. ಮತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಾವು ಹಾಕುವ ವಿಡಿಯೋಗಳು ಮತ್ತು ಮಾಹಿತಿ ನಿಮಗೆ ಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನನ್ನು ಒತ್ತೋದು ಮರೆಯಬೇಡಿ.